ಎಲ್ಲರಿಗೂ ನಮಸ್ಕಾರ. ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ರಾಮರ ಟೈಮಲ್ಲೇ ನಾವು ಸತ್ಯಂಗೆ ಹೇಳಿದ್ವಿ ಯಾವ್ದಾರ ಒಂದು ಪಾತ್ರ ಮಾಡುವಂತ. ಯಾಕೆ ಅಂತಂದ್ರೆ ಅಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಡ್ತಿದ್ದ. ನಾನು ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣನೂ ಸತ್ಯನೇ. ಆಮೇಲೆ ಇಲ್ಲಿ ತನಕ ಬಂದು ನಿಂತೀನಿ ಅಂದ್ರೆ ನನ್ನ ಕರ್ತೃ ಆಕ್ಚುಲಿ ಸತ್ಯ, ಅವನಿಂದಾನೇ ನಾನು ಇಲ್ಲಿ ಬಂದು ನಿಂತಿರೋದು. ಅದು ಈಗ ಎಕ್ಸ್ ಅಂಡ್ ವೈ ಮೂಲಕ ಈಗ ಬೆಳ್ಳಿ ಪರದ ಮೇಲೆ ಬರ್ತೇನೆ. ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ನಾನು ಎಡಿಟ್ ಕೂಡ ನೋಡಿಲ್ಲ. ಯಾಕೆ ಅಂತಂದ್ರೆ ಮೈನ್ ಸ್ಕ್ರೀನ್ ಅಲ್ಲೇ ನೋಡ್ಬೇಕು ಸಿನಿಮಾನ ಅಂತ ಹೇಳಿ ನಾನು ಎಡಿಟ್ ಅವ್ನು ಮಾಡೋದು ಏನೂ ನೋಡಿಲ್ಲ. ಅವ್ನು ತೋರಿಸ್ತೀನಿ ಅಂದ್ರೂ ನೋಡಿಲ್ಲ. ಯಾಕೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಒಂದು ಕಲ್ಪನೆ ಇದೆ. ಆ ಕತೆ ಆಕ್ಚುಲಿ ಇತ್ತೀಚಿನ ಕತೆ ಅಲ್ಲ, ಇದು ತುಂಬಾ ವರ್ಷಗಳ ಹಿಂದೆ ಸತ್ಯ ಹೇಳಿದ ಲೈನ್. ಇದು ತುಂಬಾ ಖುಷಿ ಕೊಟ್ಟ ಲೈನು. ಆಕ್ಚುಲಿ ಅವ್ರು ಮಾಡ್ದಂಗಿದ್ರೆ ಖಂಡಿತ ನನಗಾರ ಕೊಡು ಅಂತ ಕೇಳ್ತಿದ್ದೆ, ಅಂತ ಒಂದು ಒಳ್ಳೆ ಲೈನು. ಆ ಲೈನ್ ಮುಖಾಂತರನೇ ಆ ಒಂದು ಎಳೆನ ಹಿಡ್ಕೊಂಡು ಸತ್ಯನೇ ಮೇನ್ ಪಾತ್ರ ಮಾಡ್ತಿರೋದು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಆದ್ರೆ ಸತ್ಯನಿಗೆ ಖಂಡಿತವಾಗ್ಲೂ ಈ ಸಿನಿಮಾನ ಬೇರೆ ಲೆವೆಲ್ ತಗೊಂಡೋಗಿದೆ ಅಂತ ನಂಗೆ ಗೊತ್ತು. ಸ್ಕ್ರೀನ್ ಅಲ್ಲೇ ನೋಡಿ ಮಜಾ ಮಾಡ್ತೀನಿ. ಇನ್ನೊಂದು ಖುಷಿ ಆಗೋದು ಏನಂತಂದ್ರೆ ನಮ್ಮ ಇಡೀ ತಂಡ, ಲವಿತ್ ಆಗಿರ್ಬೋದು, ಹರ್ಷ ಅವರಾಗಿರ್ಬೋದು, ಇಡೀ ಟೆಕ್ನಿಕಲ್ ಟೀಮ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅದ್ಭುತವಾಗಿ ಮೂಡ್ ಬಂದಿದೆ. ಹಂಗೆ ಇಲ್ಲಿ ತಾರೆಯರೆಲ್ಲ ಇದ್ದಾರೆ, ವೃದ್ಧ ಅವರಾಗಿರ್ಬೋದು, ಅಯ್ಯನ ಅವರಾಗಿರ್ಬೋದು, ಅಥರ್ವ ಅವರು, ಆಮೇಲೆ ನಮ್ಮ ಸುಂದರ್ ಸರ್ ಬಗ್ಗೆ ಇನ್ನೇನು ಹೇಳಂಗಿಲ್ಲ. ಆ ಥರ ಸುಮಾರು ಜನ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಆಮೇಲೆ ದೊಡ್ಡಣ್ಣ ಸರ್ ಇದ್ದಾರೆ. ಈ ಪ್ರತಿಯೊಬ್ರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಯಾಕೆಂತಂದ್ರೆ ಅದು ಟ್ರೈಲರ್ ಅಲ್ಲಿ ಗೊತ್ತಾಗ್ತಿದೆ. ನಾನಂತೂ ಅದೇ ಹೇಳಿದ್ನಲ್ಲ, ಸ್ಕ್ರೀನ್ ಅಲ್ಲೇ ನೋಡ್ಕೊಂತ ನೋಡಿಲ್ಲ. ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಇಂಥ ಒಂದು ಎಳೆ ಕನ್ನಡದಲ್ಲಿ ಬಂದಿಲ್ಲ. ಅದಂತೂ ರಾಜಾರೋಷವಾಗಿ ಹೇಳ್ತೀನಿ. ನೀವು ಥಿಯೇಟ್ರಿಗೆ ಬಂದ್ರೆ ಒಂದು ವಿಶೇಷ, ಅದರಲ್ಲೂ ಆಂಬುಲೆನ್ಸ್ ನೋಡಿದ್ರೆ ಅವ್ನ ಕ್ರಿಯೇಟಿವಿಟಿನೇ ಅಂತದ್ದು. ಅವ್ನು ಏನೇ ಮಾಡಿದ್ರು ಅದಕ್ಕೆ ಒಂದು ಅರ್ಥಪೂರ್ಣವಾಗಿ ಅದಕ್ಕೊಂದು ಎಂಡು ಮತ್ತೆ ಸ್ಟಾರ್ಟ್ ತುಂಬಾ ಚೆನ್ನಾಗಿ ಕೊಡ್ತಾನೆ ನಮ್ಮ ಸತ್ಯ. ಈ ಸಿನಿಮಾದಲ್ಲೂ ಕೂಡ ಅದು ಅದ್ಭುತ ಮೂಡ್ ಬಂದಿದೆ. ಮಿಸ್ ಮಾಡ್ದಂಗೆ ಇದೇ 26ನೇ ತಾರೀಕು ನಿಮ್ ಮುಂದೆ ಬರ್ತಾ ಇದೀವಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ರಾಮರಿಗೆ ಹಿಂಗಿತ್ತು, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಎಕ್ಸೈಡ್ ಇರ್ಲಿ ಅಂತ ಹೇಳ್ತಾ, ಕನ್ನಡ ಚಿತ್ರರಂಗದಲ್ಲಿ ಎಲ್ಲರ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ.